ನಾಗರಾಜ್ ಯಾದವ್ ಅವರೇ ಇವತ್ತು ಗೆದ್ದಿದ್ದು ರಾಹುಲ್ ಗಾಂಧಿನ ಅಥವಾ ಬಿಜೆಪಿ ಅವರ ಸ್ಟ್ರಾಟಜಿನ? ಇಲ್ಲಿ ಗೆಲ್ಲಬೇಕಾಗಿರ್ತಕ್ಕಂಥ ಸತ್ಯವಾಗಿ ಗೆಲ್ಲಬೇಕಾಗ್ತದೆ. ಈ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕಾಗಿರೋದು ಕೆಲಸ ಆಗಬೇಕಾಗ್ತದೆ. ಮೊದಲನೇದಾಗಿ ಎಂಟೈರ್ ಸಿಸ್ಟಮ್ನಲ್ಲಿ ಬದಲಾವಣೆ ತರಬೇಕಾಗಿರ್ತಕ್ಕಂಥದ್ದು, ಎಲ್ಲ ರಾಜಕೀಯ ವ್ಯವಸ್ಥೆ ಸಿಸ್ಟಮ್ನ ಕರೆಕ್ಷನ್ ಆಗಬೇಕಾಗಿರ್ತಕ್ಕಂಥ ಮೂಲತವಾಗಿ ನಾವು ಚರ್ಚೆ ಮಾಡಬೇಕಾದ ವಿಚಾರ. ಆ ಒಂದು ಭಾಗವಾಗಿ ಎಲ್ಲೋ ಸಿಸ್ಟಮಲ್ಲೇ ಕರಪ್ಷನ್ ಇರೋದ್ರಿಂದ, ಸಿಸ್ಟಮಲ್ಲೇ ವ್ಯವಸ್ಥೆ ಸರಿ ಇಲ್ಲದಿರೋದ್ರಿಂದ ಇವತ್ತಿಂದ ಇದೆಲ್ಲ ಬೀದಿಗೆ ಬಂದು ಮಕ್ಕಳು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅದು ಸಿಸ್ಟಮ್ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ ಕೆಲಸ ಮಾಡಲಿ ಅಂತ ನಾವು ಕಾದು ನೋಡೋಣ. ಈ ವಿಚಾರಕ್ಕೆ ಬಂದಾಗ ಈಗ ಯಾಕೆ ರಾಹುಲ್ ಗಾಂಧಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಂತ್ಕೊಂಡು ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ರಚನಾತ್ಮಕ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ಅದು ನ್ಯಾಯಸಮ್ಮತವಾದ ಹೋರಾಟ ಇರಬೇಕು. ಅವ್ರ ಜೊತೆ ಇಲ್ಲಿರಬೇಕಾ ಬೇಡವಾ? Is it not a responsible duty of an opposition to stand by the people who want to be heard? ಅವರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ತಪ್ಪು ಮಾಡಿರ್ಬೇಕು. ಸರ್ಕಾರ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ವಿರೋಧ ಪಕ್ಷದ ಕರ್ತವ್ಯ ಇರತಕ್ಕಂಥದ್ದು ಅವರ ಭಾವನೆಗಳನ್ನು, ಅವರ ವಿಚಾರಧಾರೆಗಳನ್ನ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ಅವರು ಹೋಗಿ ಕೂತ್ಕೊಳ್ಳೇಬೇಕು, ಅವ್ರ ಜೊತೆಯಲ್ಲಿ ಹೋರಾಟ ಮಾಡಲೇಬೇಕಾಗಿತ್ತು. ಅವ್ರ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಕಡೆ ಆದರೆ ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹಲವಾರು ವಿಧಿಗಳಿವೆ. ನೀವು ಪೆಲೆಟ್ ಗನ್ನನ್ನು ಯೂಸ್ ಮಾಡಬೇಕಂತ ಅನಿವಾರ್ಯತೆ ಏನಿತ್ತು ಅಂತಕ್ಕಂಥ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರ್ತಕ್ಕಂಥದ್ದು ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥದ್ದು. ಅದರಿಂದ ಆಗಿರ್ತಕ್ಕ ಅನಾಹುತಗಳು ಚಿಕ್ಕದು ದೊಡ್ಡದಕ್ಕಿಂತ ಪ್ರಶ್ನೆ ಹೆಚ್ಚಾಗಿರ್ತಕ್ಕಂಥದ್ದು. FIRಗೆ ಬಂದಾಗೀಗ ಯಾವುದೇ ಒಂದು ಕೇಸಲ್ಲಿ ಸತ್ಯನೋ ಸುಳ್ಳೋ ಒಂದು FIR ಬಂದಾಗ ಕೂಡಲೇ ಯಾಕಂದರೆ ಎನಿ ಕಾಗ್ನಿಸಬಲ್ ಅಫೆನ್ಸ್, ಎನ್ ಅಡ್ವೊಕೇಟ್, ಯು ಮಸ್ಟ್ ಬಿ ಅನ್ ಅಡ್ವೊಕೇಟ್, ಎನಿ ಕಾಗ್ನಿಸಬಲ್ ಅಫೆನ್ಸ್ ಈಸ್ ಬಿನ್ ಅಕ್ಯೂಸ್ಡ್ ಅಂಡ್ ಕಮ್ ಟು ದ ಪೊಲೀಸ್ ಸ್ಟೇಷನ್, ಅವರು ಪ್ರೈಮ ಫೇಸ್ FIR ಮಾಡಬೇಕಾಗಿರೋದು ಮೂಲತಃ ಕರ್ತವ್ಯ ಅಂಡರ್ ದ BNS. ಒಂದು ನಿಮಿಷ, ಇಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಒಂದು ನಿಮಿಷ, ಅದೇ ಕ್ರೈಮ್ ಬ್ರಾಂಚ್ ತನಿಖೆ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಒಂದು ನಿಮಿಷ ತಿಳ್ಕೊಳ್ಳಿ. FIR ಒಂದು ಕಡೆ ಆಗೋದು ಒಂದು ಸಪ್ರೇಟ್ ಇರಲಿ, ಸುಪ್ರೀಂ ಕೋರ್ಟಿನ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಅದು ನಡೀಲಿ. ದಟ್ ಡಸಂಟ್ ಸ್ಟಾಪ್ ಎನಿಬಡಿ ಗೋಯಿಂಗ್ ಅಂಡ್ ಗಿವಿಂಗ್ ಎ ಕಂಪ್ಲೇಂಟ್ ಆನ್ ದಟ್ ಮ್ಯಾಟರ್. ಇಟ್ ಡಸಂಟ್ ರಿಸ್ಟ್ರಿಕ್ಟ್ ದೆಮ್ ಬಿಕಾಸ್ ದಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಎನ್ ಎವಿಡೆನ್ಸ್. 1 minute wait. I'll tell you, complaint was registered, even in the complaints were given, but FIR was not filed. When FIR is not filed, how will you investigate the matter? ಈಗ ಒಬ್ಬ ಜುಡಿಷರಿ ಎನ್ಕ್ವೈರಿ ನಡೀತಾ ಇರಬೇಕಾದ್ರೆ ನೀವೇನು ಎನ್ಕ್ವೈರಿ ಮಾಡ್ತೀವಿ, ಎಷ್ಟು FIR ಆಗಿದೆ, ಏನು ತನಿಖೆ ಮಾಡಿದ್ರೆ, ಯಾರು ಜವಾಬ್ದಾರಿ ಅಂತ ಕೇಳ್ತಿರಲ್ಲ. FIR ಆಗಿದ್ರೆ ಏನು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ನೀವು? ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, FIR ಮಾಡಿದ ತಕ್ಷಣ ಅವ್ನು ತಪ್ಪಿತಸ್ಥ, ಅವ್ನು ಯಾರೋ ಗುಲ್ ನೋಡಿದ್ರು ತಪ್ಪಿಸ್ತನ್ನ ಹೇಳಕ್ಕೆ ಬರೋದಿಲ್ಲ. ಯಾವ ಸರ್ಕಮ್ಸ್ಟೆನ್ಸಲ್ಲಿ ಹೊಡೆದ್ರು, ಯಾವ ಕಾರಣಕ್ಕೆ ಹೊಡೆದ್ರು, ಹೊಡಿಲಿಕ್ಕೆ ಯಾರು ಆದೇಶ ಕೊಟ್ಟರು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕಾಗಿತ್ತು. ನೀವು ಇವಾಗ ಏನ್ ಕೇಳಿದಿರಿ, ಇದು CRPF ಅವ್ರಿಗೆ ಇದೇ ಪ್ರಶ್ನೆ ಕೇಳಲಾಯ್ತು. ನೋಡಿ ಸರ್, ಡೆಲ್ಲಿ ಪೊಲೀಸ್ ಹೇಳ್ತಾರೆ ಅವ್ರ ಹತ್ರ ಪೆಲೆಟ್ ಗನ್ ಅದು ಇತ್ತೋ ಇಲ್ವೋ, ಅವ್ರಂತೂ ಬಳಸಿಲ್ವಂತೆ, ನೀವು ಬಂದ್ರಿ, ನೀವು ಇದ್ರಿ, ಅಲ್ಲಿ ನೀವು ಬಳಸಿದ್ರ ಅಂತ ಅವ್ರು ಹೇಳಿದ್ರು. ಇಂಟರ್ನಲ್ ರಿವ್ಯೂ ಮಾಡ್ತೀವಿ ನಾವು, ಆಂತರಿಕ ಒಂದು ತನಿಖೆಯನ್ನ ನಡೆಸಿ ಅದ್ರ ವರದಿ ಕೊಡ್ತೀವಿ, ಅದ್ರಲ್ಲಿ ಬಂದ್ಬಿಡತ್ತಲ್ಲ, ಬರಲಿ. ಅದು ನಾನು ಇವತ್ತು ಹೇಳ್ತೀನಿ ಕೇಳಿ, ಅದು ಜಡ್ಜ್ಮೆಂಟ್ ಬರಬೇಕಾದ್ರೆ ಈ ವರದಿಗಳು ಕೆಲಸಕ್ಕೆ ಬರ್ತವೆ. ಈಗ FIR ಹಾಕ್ಲಿಕ್ಕೆ ನಾನು ಒಬ್ಬ ವ್ಯಕ್ತಿಯಾಗಿ ನಿಖಿಲ್ ಅವರು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕೊಂಡಾಗ, ಇಫ್ ಇಟ್ಸ್ ಎ ಕಾಗ್ನಿಸಬಲ್ ಅಫೆನ್ಸ್, ಯು ಆರ್ ಸಪೋಸ್ ಟು ಫೈಲ್ ಅನ್ FIR. ವೈ ಹ್ಯಾವ್ ಯು ಡಾಡ್ಜ್ಡ್ ಹಿಮ್ ಫಾರ್ ಮೋರ್ ದನ್ 10 days? ವಾಟ್ ಇಸ್ ದ ರೀಸನ್ ಟು ಡಾಡ್ಜ್? ನಿಮ್ಮಲ್ಲಿ ತಪ್ಪಿಲ್ಲ ಅನ್ನೋದಾದ್ರೆ FIR ತಗೊಳ್ಳಿ, ತನಿಖೆ ಮಾಡಿ. ರಾಹುಲ್ ಗಾಂಧಿ ಅವರು ಹೇಳೋವರೆಗೂ ನೀವು ಯಾಕೆ ಕಾಯ್ಬೇಕು? ರಾಹುಲ್ ಗಾಂಧಿ ಅವ್ರು ಬಂದು 8 hours ಕುತ್ಕೊಂಡು FIR ಮಾಡ್ತಿರಲ್ಲ. ಈಗ ಆ ಬುದ್ಧಿ ಮೊದಲೇ ಇರಲಿಲ್ಲ ನಿಮಗೆ? ನೀವು ಮಾಡಿದ್ರೆ ರಾಹುಲ್ ಗಾಂಧಿ ಬರಬೇಕಾಗಿತ್ತ ಅಲ್ಲಿ? ನೀವು ಕಾನೂನನ್ನ ನಿಮಗೆ ಬೇಕಾದಾಗ ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿದೆ, ನನಗೆ ಬುಲೆಟ್ಗಳು ಹೊಡೆದಿದ್ದಾರೆ ಅಂತೇಳಿ ಆತ ಬಂದು ನೇರವಾಗಿ ಹಾಸ್ಪಿಟಲ್ ಸರ್ಟಿಫಿಕೇಟ್ ತಗೊಂಡು ನೀನು ಕಂಪ್ಲೇಂಟ್ ಕೊಟ್ಟರು ಕೂಡ ಯು ಆರ್ ನಾಟ್ ರೆಡಿ ಟು ಟೇಕ್. ನಾನು ಟೆಕ್ನಿಕಲ್ ಆರ್ಗ್ಯುಮೆಂಟ್ ಇದೆ, ಬರ್ತೀನಿ. ರವಿಕುಮಾರ್ ಸರ್, ಇದು ಏನಾಯ್ತು, ಈ ನಿರಾಕರಣೆಯ ಒಂದು ದ್ವಂದ್ವದ ಪರಿಸ್ಥಿತಿ ಶುರು ಆಯ್ತಲ್ಲಿ. ಡೆಲ್ಲಿ ಪೊಲೀಸ್ ಹೇಳಿದ್ರು ನಾವು ಮಾಡಿಲ್ಲ, CRPF ಹೇಳಿದ್ರು ನಾವು ಮಾಡಿಲ್ಲ, ಡೈರಿ ಎಂಟ್ರಿನಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಪೆಲೆಟ್ಗಳನ್ನ ಬಳಸಲಾಯ್ತು ಅಂತ. ಈ ಅಸ್ಪಷ್ಟ ವಾತಾವರಣ ಏನು ಸೃಷ್ಟಿ ಆಯಿತು, ಅದರಲ್ಲೇ ಈ ಗೊಂದಲದಿಂದ ಸರ್ಕಾರಕ್ಕೂ ಒಂದು ರೀತಿ ಒತ್ತಡ. ಈ ಒಂದು ಬೆಳವಣಿಗೆ ಏನಿದೆ ಇವತ್ತಿನ ಪರಿಸ್ಥಿತಿ, ಇದು ರಾಹುಲ್ ಗಾಂಧಿ ಗೆಲುವಂತೀರಾ, ತಾತ್ಕಾಲಿಕ ಅನ್ಬೋದು, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೀಮಿತವಾಗಿ ಕೇಳ್ತಿದ್ದೀನಿ, ಅಥವಾ ನಿಮ್ಮದೇ ಒಂದು ತಂತ್ರಗಾರಿಕೆ ಇದೆಯೋ ಇದರಿಂದ ಅಂತ? ನೋಡಿ, ಈ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಅನಿಸಿರಬೇಕು, ಈ ಒಂದು ಘಟನೆಯನ್ನು ತೆಗೆದುಕೊಂಡ್ರೆ ನನಗೆ ಬಹಳ ದೊಡ್ಡ ಬೆಂಬಲ ಸಿಕ್ಬಿಡುತ್ತೆ ಅಂಥೇಳಿ. ಯಾಕೆ ಇದ್ದಕ್ಕಿದ್ದಂಗೆ ಅವ್ರು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟ್ರ್ ಮನೆ ಮುಂದೆ ಧರಣಿ ಕೂತ್ಕೊಂಡ್ಬಿಟ್ರು, ಪರ್ಮಿಷನ್ನೇ ಇರಲಿಲ್ಲ. ಯಾಕೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಯುವಕರು ಪ್ರತಿಭಟನೆ ಮಾಡ್ತಿದ್ದಾರೆ, ನಾನು ವಿದ್ಯಾರ್ಥಿಗಳ ಪರ ನಿಲ್ಲಬೇಕು, ಯುವಕರ ಪರ ನಿಲ್ಲಬೇಕು, ಅದು ನ್ಯಾಯವೋ ಅನ್ಯಾಯವೋ ಪ್ರಶ್ನೆ ಬೇರೆ. ಅದು ನ್ಯಾಯವೋ ಅನ್ಯಾಯವೋ ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗತ್ತೆ. ಈಗ ಅಲ್ಲೇ ಗೊತ್ತಾಗಿದೆ, ಅನೇಕ ಜನ ಅಲ್ಲೇ ಮಾತಾಡಿದ್ದಾರೆ. ಪ್ರತಿಭಟನೆ ನಡೆದ 1 ದಿನ 2 ದಿನ 3 ದಿನದ ನಂತರ ಅನೇಕ ಜನ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ದಾರೆ, ನಾವು ನೀಟ್ಗೋಸ್ಕರ ಪ್ರತಿಭಟನೆ ಬಂದಿದ್ವಿ,
ಇಲ್ಲಿ ನಡೀತಿರೋದೇ ಬೇರೆ. ಭಾಳಷ್ಟು ಜನ ಮಾತಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದರು, ನಿಜ ಏನು ಅಂತ ಗೊತ್ತಾಯಿತು. ಸಾಕಷ್ಟು ಜನಕ್ಕೆ ರಿಯಲೈಸೇಷನ್ ಆಯಿತು. ಈಗ ಇನ್ನೂ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಎರಡನೇ ರಿಯಲೈಸೇಷನ್ ಎಲ್ಲಿಗ? ಈಗ ಉದಾಹರಣೆಗೆ ಅವ್ರು ನಿಲ್ಲಿಸಲಿಲ್ಲ ಇನ್ನು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಧರಣಿ, ಮನೆ ಮುಂದೆ ಧರಣಿ ಕೂತ್ಕೊಂಡ ನಂತರ ಮತ್ತೆ ಈಗ ಎರಡನೇ, ಅದು ಪರ್ಮಿಷನ್ ಇಲ್ಲದೇ ಒಬ್ಬ LOP ಆಗಿ, ಲೀಡರ್ ಆಫ್ ಅಪೋಸಿಷನ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ FIR ಮಾಡಿ ಅಂತ ಧರಣಿ ಕೂತ್ಕೊಳ್ತಾರೆ ಅಂತಂದರೆ ಏನು ಹೇಳಬೇಕು? ಒಂದು. ಎರಡನೇದು CJP ಡಿಮ್ಯಾಂಡ್ ಏನು? ಒಂದು, ಧರ್ಮೇಂದ್ರ ಪ್ರಧಾನ್ ಅವರನ್ನು ರಿಸೈನ್ ಮಾಡಬೇಕು. ಎರಡನೇದೇನು? ವಿದ್ಯಾರ್ಥಿಗಳ ಮೇಲೆ ಯಾವುದೇ FIR ಆಗಬಾರ್ದು. ಈಗೇನು ಹೇಳ್ತಾ ಇದ್ದಾರೆ? ಅಲ್ಲ, ವಿದ್ಯಾರ್ಥಿಗಳ ಮೇಲಾಗಬಾರ್ದು, ವಿದ್ಯಾರ್ಥಿಗಳು ಕೊಡೋ FIR ತಗೋಬೇಡಿ ಅಂತ ಹೇಳಲಿಲ್ಲ. ಆಯಿತು. ಈಗ CJP ಇವು ನಾಳೆ ಬೆಳಗ್ಗೆ ಬರುತ್ತೆ, ನಾವು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬೇಡಿ ಅಂತ ಹೇಳಿದ್ವಿ, ನೀವು ಯಾಕೆ ಹಾಕಿದ್ರಿ? ಅಲ್ಲ, ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ಹಾಕಬೇಡಿ ಅಂತ. Yes. ವಿದ್ಯಾರ್ಥಿಗಳ ನೋವನ್ನ ಅವ್ರು ಕೇಸ್ ಆಗಿ ದಾಖಲಿಸಬೇಕು ಅಂದ್ರೆ ಅದಕ್ಕೆ ಅವಕಾಶ ಕೊಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಿದೆ, ಇದೆಲ್ಲ ಘಟನೆ ಬರ್ತಿತ್ತಲ್ಲ, ಮತ್ತೆ ಯಾಕೆ FIR ಬೇಕಾಗಿತ್ತು? ಈಗ ಉದಾಹರಣೆಗೆ ಎಂಕ್ವೈರಿ ಆಗ್ಲೇಬೇಕು ಅಂತ ಹೇಳಿದ್ರೆ FIR ಆಗ್ಲೇಬೇಕಾ? ಇಲ್ವಲ್ಲ. FIR ಆಗದೇನೆ ಅನೇಕ ಎಂಕ್ವೈರಿಗಳು ಆಗಿರ್ತಕ್ಕಂಥದ್ದು ಇದೆಯಲ್ಲ ಇತಿಹಾಸದಲ್ಲಿ. FIR ಮಾಡಿನೇ ಎಂಕ್ವೈರಿ ಆಗ್ಬೇಕು ಅನ್ನೋದು ಏನಿದೆ ಸರ್? ಇಲ್ಲಿ ಈ ಸಾಹಿಲ್ ಅನ್ನೋ ವ್ಯಕ್ತಿ, ನಾನೊಬ್ಬ ಸಂತ್ರಸ್ತ, ನನಗೆ ಅನ್ಯಾಯ ಆಗಿದೆ, ನನ್ನ ಕಣ್ಣಿಗೆ ಏಟಾಗಿದೆ, ಅದನ್ನ ನಾನು ಸರಿಪಡಿಸ್ಕೋಬೇಕು, ನನ್ನ ಮೈಯಲ್ಲಿ ಇವತ್ತಿಗೂ ಎಷ್ಟೋ ಈ ಪೆಲೆಟ್ಟಿನ ಶಾರ್ಡ್ಗಳು ಇವತ್ತಿಗೂ ಇದೆ, ನನಗೆ ಅನ್ಯಾಯ ಉದ್ದೇಶ ಇಟ್ಕೊಂಡು ನನಗೆ ನೋವಾಗಿದೆ, ಗಾಯ ಆಗಿದೆ. ರಾಹುಲ್ ಗಾಂಧಿ ಅವರ ಆಸಕ್ತಿ ನನಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ದೇಶದಲ್ಲಿ ಬಹಳ ಜನಕ್ಕೆ ಅರ್ಥ ಆಗ್ತಾ ಇದೆ. ಇದಕ್ಕಿಂತ ಬಹಳ ಕಡಿಮೆ ಸಂಖ್ಯೆ ಎಲ್ಲಿ ಸ್ಟೇಡಿಯಂನಲ್ಲಿ ಅಲ್ಲ, ಕರ್ನಾಟಕದ ಸ್ಟೇಡಿಯಂನಲ್ಲಿ ಕ್ರಿಕೆಟ್, ಯಾವ ಕ್ರಿಕೆಟ್? IPL ಕ್ರಿಕೆಟ್ ಎಷ್ಟು ಜನ ವಿದ್ಯಾರ್ಥಿಗಳು ಇದಾದ್ರು? 11 ಜನ. 11 ಜನ. ನೀವು ಏನು ಮಾಡಿದ್ರಿ? 11 ಜನ ಸತ್ತೋಗ್ಬಿಟ್ರು, ಒಂದು ಘಟನೆ ಆಗಲಿಲ್ಲ ಅಲ್ಲಿ. ನಾನು ಪೊಲೀಸರನ್ನ ಮಾಡಿಲ್ವಾ ಕೆಲಸನ? ಲಾಠಿ ಚಾರ್ಜ್ ಮಾಡಿದ್ದಾರೆ, ಯಾವ ವಿದ್ಯಾರ್ಥಿಗೂ ಸತ್ತೋಗಿಲ್ಲ. ಅಂದರೆ ನಾನು ಸಾಯ್ಬೇಕು ಅಂತ ಹೇಳ್ತಾ ಇಲ್ಲ, ಅಂದರೆ ಒಂದು ಡೆಮೊಕ್ರಾಟಿಕ್ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಗಳಿಗೂ ಚಳುವಳಿಗೆ ಅವಕಾಶವನ್ನು ಕೊಡಬೇಕು, ಅವ್ರ ಡಿಮ್ಯಾಂಡನ್ನು ಕೂಡ ಈಡೇರಿಸಬೇಕು, ಒತ್ತಡಕ್ಕೂ ಕೂಡ ಮಣಿದ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರು ಕೊನೆಗೆ ರಾಜೀನಾಮೆಯನ್ನು ತೆಗೆದುಕೊಂಡ್ರು, FIR ಕೂಡ ಮಾಡಲಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಎಕ್ಸಾಮಿನೇಷನ್ ಮಾಡಿದ್ರು, ಒಂದು ಚೂರು ಎಲ್ಲೂ ತೊಂದರೆ ಆಗದಂಗೆ ಎಕ್ಸಾಮಿನೇಷನ್ ಮಾಡಿದ್ರು, ರಿಸಲ್ಟ್ ಬಂತು, ಪೇರೆಂಟ್ಸು ಸ್ಟೂಡೆಂಟ್ಸು ಖುಷಿ ಆಗಿಬಿಟ್ಟು ಬಹಳ ಒಳ್ಳೆ ಮಾತನ್ನ ಆಡಿದ್ರು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅದೇ ತಿಪ್ಪೆಯನ್ನೇ ಕೆದರ್ತಾನೆ ಇದ್ದಾರೆ.